RJVN ಚಾನಲ್. ನಾನು ಈ ದಿನ ಸಿಹಿ ಅವಲಕ್ಕಿನ ಬೇಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಗಟ್ಟಿ ಅವಲಕ್ಕಿ 1 ಕಪ್ಪು, ಬಾಳೆಹಣ್ಣು ಪೀಸಸ್ಸು, ತೆಂಗಿನಕಾಯಿ ತುರಿದಿರೋದು ಸ್ವಲ್ಪ, ಅಂದರೆ 1 ಕಪ್ಪಿಗೆ ಎಷ್ಟು ಬೇಕೋ ಅಷ್ಟನ್ನ ತಗೋತಾ ಇದ್ದೀನಿ. ಮತ್ತು ಬೆಲ್ಲದ ಪುಡಿ ಅಥವಾ ಬೆಲ್ಲನೂ ಬೇಕಂದ್ರೆ ಚೀವ್ಕೊಂಡು ಹಾಕೋಬೋದು. ಮತ್ತು 1 ಲೋಟ ಹಾಲು. ಇದೆಲ್ಲ ಬೇಕಾಗಿರೋದು ಇದಕ್ಕೆ ಸಿಹಿ ಅವಲಕ್ಕಿಗೆ ಬೇಕಾಗಿರೋ ಅಂಥ ಒಂದು ಸಾಮಗ್ರಿಗಳು. ಅವಲಕ್ಕಿನ ನಾವು ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿರ್ಬೇಕಾಗುತ್ತೆ. ಆಮೇಲೆ ನೆನೆಸ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಹಿಂಡಿ ಹೀಗೆ ಇಟ್ಟಿರಬೇಕಾಗತ್ತೆ. ಈಗ ಇದನ್ನೆಲ್ಲ ಬರೀ ಇಷ್ಟೇ, ಇದನ್ನೆಲ್ಲ ಬರೀ ಹಿಂಗೆ ಮಿಕ್ಸ್ ಮಾಡೋದು ಎಷ್ಟೋ ಅಷ್ಟೇ. ಈಗ ನೋಡಿ, ನಾನು ಇದು ಅವಲಕ್ಕಿನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ನಾನು ಹಾಕಿರೋದು 1 ಕಪ್ ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ. ಮತ್ತು ಹಾಲು 1 ಲೋಟ ಹಾಲು, ಕಾಯಿಸಿ ಆರಿಸಿದ ಹಾಲು ಹಾಕಿದ್ದೀನಿ. ಮತ್ತು ಬಾಳೆಹಣ್ಣು, ಇಷ್ಟ ಇದ್ದವ್ರು ಬಾಳೆಹಣ್ಣು, ಮಾವಿನ ಹಣ್ಣು, ಸೀಸನಲ್ಲಿ ಯಾವ್ದು ಬೇಕೋ ಆ ಹಣ್ಣನ್ನು ಹಾಕೋಬೋದು. ನಾನಿವತ್ತು ಮಾವಿನ ಹಣ್ಣು ಹಾಕಿದ್ರೂ ಭಾಳ ಚೆನ್ನಾಗಿರುತ್ತೆ. ಮತ್ತು ಇದು ತೆಂಗಿನಕಾಯಿ ತುರಿದಿರೋದು ಸ್ವಲ್ಪ, ಮತ್ತು ಬೆಲ್ಲ. ಸ್ವೀಟ್ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ನೀವು ಹಾಕೋಬೋದು ಬೆಲ್ಲನ. ನಾನು ಆರೋಗ್ಯದ ದೃಷ್ಟಿಯಿಂದ ಬೆಲ್ಲನ ಹಾಕ್ತಾ ಇದ್ದೀನಿ. ಬೇಕಾದವರು ಸಕ್ಕರೆನೂ ಹಾಕೋಬೋದು. ಸೊ ಇದನ್ನು ನೋಡ್ಕೋಬೇಕು. ಇದು ಇನ್ನೊಂದು ಚೂರು ಹಾಲು ಬೇಕಾಗುತ್ತೆ ಅನ್ಸುತ್ತೆ. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇನ್ನೊಂದು ಚೂರು ಹಾಲು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೋಬೋದು. 1 ಲೋಟ ಹಾಕೋಬೋದು. ನಾನು ಚಿಕ್ಕ ಲೋಟದಲ್ಲಿ ತೊಗೊಂಡಿರೋದ್ರಿಂದ ನಾನು ಇನ್ನೊಂದು ಲೋಟ ಹಾಕ್ತಾ ಇದ್ದೀನಿ. ನೋಡಿ, ಇದು 1.5 ಲೋಟ, ಈ ಲೋಟದಲ್ಲಿ 1.5 ಲೋಟ ಹಾಕಿದ್ದೀನಿ. ಈಗ ನಾನು ಇದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ದೇವರ ನೈವೇದ್ಯ ಕೂಡ ನಾವು ಮಾಡ್ಬೋದು. ಈ ಥರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಾಗಿದ್ದವರು ಏಲಕ್ಕಿ ಕೂಡ ಹಾಕೋಬೋದು ಘಮಕ್ಕೆ. ನಾನು ಏಲಕ್ಕಿ ಹಾಕಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಬಾಳೆಹಣ್ಣು, ಬೆಲ್ಲ, ತೆಂಗಿನಕಾಯಿ ಚೂರು, ನೆನೆಸಿರೋ ಅವಲಕ್ಕಿ ಮತ್ತು ಹಾಲು ಎಲ್ಲ ಸೇರಿ ಒಂದು ಸಿಹಿ ತಿಂಡಿ, ಸಿಹಿ ಅವಲಕ್ಕಿ ಅಂತ ನಾವು ಇದನ್ನು ಕರಿತೀವಿ. ಇದು ಮಕ್ಕಳಿಗೆ ಮಾಡಿಕೊಟ್ರೆ ಭಾಳ ಚೆನ್ನಾಗಿರುತ್ತೆ. ಇದು ನೈವೇದ್ಯಕ್ಕೂ ಭಾಳ ಒಳ್ಳೆಯದು. ಈ ಸಿಹಿ ತಿಂಡಿ, ಈ ಸಿಹಿ ಅವಲಕ್ಕಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.